ಈ ಸಹಕಾರ ಸಂಘಗಳ ಚುನಾವಣೆಗಳು ಹೇಗಿರ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ಪಕ್ಷಾತೀತವಾಗಿ ಇರ್ತದೆ. ವ್ಯಕ್ತಿಗತವಾಗಿ ಸಹಕಾರ ಸಂಸ್ಥೆಗಳಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರಿಗೆ ಜನ ಆಶೀರ್ವಾದ ಮಾಡ್ತಾರೆ. ಇದು ನೇರವಾಗಿ ಪಕ್ಷದ ಮೇಲೆ ಹೋಗೋದಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ನಾವು ಸಾಕಷ್ಟು ಸಹಕಾರ ಸಂಘಗಳನ್ನು ನೋಡಿದ್ದೇವೆ. ಇದು ವ್ಯಕ್ತಿಗತವಾಗಿ ಯಾರು ಸೇವೆ ಮಾಡಿರ್ತಾರೆ, ಅದು ಡೈರಿದಾಗ್ಬೋದು, DCC ಬ್ಯಾಂಕ್ ಆಗ್ಬೋದು, ಆಮೇಲೆ ಸೇವಾ ಸಹಕಾರ ಸಂಘ ಆಗ್ಬೋದು, ವ್ಯವಸಾಯ ಸಹಕಾರ ಸಂಘ ಆಗ್ಬೋದು, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಕೋಆಪರೇಟಿವ್, ಇವೆಲ್ಲ ಸಂಘ ಸಂಸ್ಥೆಗಳಿಗೂ ಆಯ್ಕೆ ಆಗೋದು ರೀತಿ ಹೇಗಿರ್ತದೆ ಅಂದರೆ ಅದು ವ್ಯಕ್ತಿಗತವಾಗಿ ಅವರು ಸಮಾಜ ಸೇವೆ ಅಥವಾ ಜನರಿಗೆ ಸೇವೆ ಮಾಡಿದಂಥ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ. ಇಲ್ಲೆಲ್ಲ ನಮ್ಮ ಮುಖ್ಯಸ್ಥರೆಲ್ಲ ಇಲ್ಲಿ ಇದ್ದಾರೆ. ಇದರ ಜೊತೆಗೆ ರಾಮಲಿಂಗಾರೆಡ್ಡಿ ಇದ್ದಾರೆ, ನಮ್ಮ ಉತ್ನೂರು ಸೀನಣ್ಣ ಇದ್ದಾರೆ, ಮತ್ತೆ ಎಲ್ಲ ಬಹಳಷ್ಟು ಹಿರಿಯರು ಕಾಂಗ್ರೆಸ್ನವ್ರು ಇದ್ದಾರೆ. ಅವರೆಲ್ಲರ ಸೇರ್ತಾರೆ. ಇಲ್ಲಿ ಕೂಡ ನಮ್ಮ ಕಾರ್ಯಾಧ್ಯಕ್ಷರು ಬಂದ್ದಾರೆ, ಪ್ರಸಾದ್ ಅವರಿದ್ದಾರೆ. ಎಲ್ಲ ಒಟ್ಟಿಗೆ ಮುಖಂಡರೆಲ್ಲ ಸೇರಿ ಅದನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿನ ನಮ್ಮ ಅಭ್ಯರ್ಥಿ ಆಗಿದ್ದಂಥವರು ಜಿಲ್ಲಾ ಕಾಂಗ್ರೆಸ್ ಜೊತೆಯಲ್ಲಿ ಸಂಪರ್ಕ ಮಾಡಿ ಯಾರ್ಯಾರು ಮುಖಂಡರಿದ್ದಾರೆ ಅವರೆಲ್ಲರನ್ನೂ ಕೇಳಿ ಮಾಡುವಂಥದ್ದು. ಅದು ವೈಯಕ್ತಿಕವಾಗಿ ನಾವು ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಆದಷ್ಟು ಬೇಗ ಮಾಡಲಿ ಅಂತ ನಾನು ಜಿಲ್ಲಾ ಕಾಂಗ್ರೆಸ್ಗೆ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಇವತ್ತು ಇಷ್ಟೇ ಸಾಕು ಬರ್ತಾ ಇದ್ದೀನಿ. ಒಳಗಡೆ ಹೋಗಲ್ಲ. ನಾನೇನು ಹೇಳ್ತೀನಿ ನಿಮಗೆ, ಕೋಆಪರೇಟಿವ್ ಮೂವ್ಮೆಂಟ್ ಈಸ್ ಡಿಫರೆಂಟ್ ಫ್ರಮ್ ದಿ ಪಾಲಿಟಿಕ್ಸ್. ಅದು ಇಲ್ಲಿ ಲೋಕಲ್ ಲೀಡರ್ಸ್ ತೀರ್ಮಾನ ಮಾಡಬೇಕು. ಅದಕ್ಕೆ ನಾನು ಮಾಡೋಕ್ಕಾಗಲ್ಲ, ಲೋಕಲ್ ಲೀಡರ್ಸ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸ್ವಾಮೀಜಿ. ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಚುನಾವಣೆ ಪ್ರಭಾವ ಯಾವ ರೀತಿ ಇರಲಿದೆ ಸರ್ ಜಿಲ್ಲೆಯಲ್ಲಿ? ಪ್ರಭಾವ ನೀವು ಕಾದು ನೋಡ್ರಿ ಹೆಂಗಿರ್ತದೆ ಅಂತ. ರೈಟ್.